108 ಟೆನ್ಷನ್ ಇರುತ್ತೆ. ನಾನು ಎಲ್ಲೋ ಕೂತ್ಕೊಂಡು ಎಲ್ಲಾನು ಮರ್ತ್ಬಿಟ್ಟು ಬರೀ ನಕ್ಕು ನಕ್ಕು ಬಂದು 2 ಅವರ್ಸ್ ಬಂದಾಗ ಎಷ್ಟು ರಿಫ್ರೆಶ್ ಆಗುತ್ತೆ. ನಮ್ಮ ಕನ್ನಡ ಸಿನಿಮಾ ಯಾರು ನೋಡ್ತಾರೆ ಅಂತಿದ್ರು, ಇವತ್ತು ಟಿಕೆಟೇ ಸಿಗ್ತಾ. ಆ ಟೈಟಲ್ ಅಲ್ಲೇ ನಿಮ್ಗೊಂದು ತಲೆಗೆ ಹುಳ ಬಿಡ್ತಿದ್ದಾರೆ ನೋಡಿ, ಸೂ ಫ್ರಮ್ ಸೋ. ಇದೇನಪ್ಪ ಸೂ ಫ್ರಮ್ ಸೋ? ಈ ಸ್ಟ್ರಾಟಜಿನ ನಮ್ಮ ಕನ್ನಡ ಚಿತ್ರರಂಗ ಎಲ್ಲೋ ಮರ್ತಿತ್ತು ಅಂತ ಅನಿಸ್ತಾ ಇತ್ತು. ಕಾಮಿಡಿ ನಡೀತಾ ಇರುತ್ತೆ, ಮಧ್ಯದಲ್ಲಿ ರಪ್ ಅಂತ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಬಿಡ್ತಾರೆ. ಎಲ್ಲರ ಕೈಲೂ ಒಂದು ಮೊಬೈಲ್ ಇದೆ, ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇರುತ್ತೆ, ಯೂಟ್ಯೂಬ್ ಇರುತ್ತೆ. ಎಲ್ಲರೂ ರೀಚ್ ಆಗಬೇಕಂದ್ರೆ ಒಂದು ವೈರಲ್ ಕಂಟೆಂಟ್ ಕೊಡಬೇಕು. ಆ ಕಡೆ ಹೋಗಿ ಪ್ರೀಮಿಯರ್ ಶೋ ಮಾಡಿ ಅಲ್ಲಿನ ವ್ಯೂವರ್ಸ್ ರಿಯಾಕ್ಷನ್ನ ಅಪ್ಲೋಡ್ ಮಾಡಿ ವೈರಲ್ ಮಾಡಿದ್ರು ನೋಡಿ, ಅಷ್ಟೇ. ಅಲ್ಲೇ ಕಾಡ್ಗಿಚ್ಚು ಹತ್ಕೊಂಡಿದ್ದು. ಅಲ್ಲೇ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಶೆಟ್ಟಿ ಅಥವಾ ರಕ್ಷಿ ಶೆಟ್ಟಿ, ಇವ್ರದ್ದು ಮೂವಿಗಳು ಬಂದಾಗ ನಮಗೊಂದು ನಂಬಿಕೆ ಇರ್ತಿಲ್ಲ, ಒಂದು ಕಂಟೆಂಟ್ ಇರುತ್ತೆ ಅಂತ. ಎಷ್ಟೊಂದು ಮೂವಿ ಮೇಕರ್ಸ್ ಹೆದರ್ತಾರೆ ಗೊತ್ತಾ? ಒಂದು ಶೋ ಲೀಕ್ ಆಗಿಬಿಟ್ರೆ, ಅದು ರಿವ್ಯೂ ಲೀಕ್ ಆಗಿಬಿಟ್ರೆ ಇಡೀ ಬಿಸ್ನೆಸ್ ನಾಶ ಆಗ್ಬಿಡುತ್ತೆ. ಚಟ್ಟ ಇದೆ, ಅದ್ರ ಸುತ್ತ ಜನರು ನಿಂತಿದ್ದಾರೆ, ಅದೆಲ್ಲ ಕಾಮಿಕ್ ಕ್ಯಾರೆಕ್ಟರ್ಸ್ ಥರ ಇದೆ. ಈ ರೀತಿ ಸಾಂಗ್ಸ್ ಕೊಟ್ಟಾಗ ಏನಾಗುತ್ತೆ, ಇದು ಬರೀ ನಮ್ಮ ಭಾಷೆ ಅಷ್ಟೇ ಅಲ್ಲ, ಹೊರಗಡೆನೂ ಹೋಗುತ್ತೆ, ಟ್ರಾವೆಲ್ ಆಗುತ್ತೆ. ಬೇರೆ ಭಾಷೆಯವರು ಇದು ನೋಡಿ ರೀಲ್ಸ್ ಮಾಡ್ತಾರೆ, ಅವ್ರಿಗೂ ಸೈಲೆಂಟಾಗಿ ಬಂದು ವೈಲೆಂಟಾಗಿ ಬಾಕ್ಸ್ ಆಫೀಸ್ನ ಶೇಕ್ ಮಾಡಿಬಿಟ್ಟಿದೆ. ಟೆಕ್ನಿಕಲಿ ಇಟ್ಸ್ ಅನ್ ಹೈ ಬಡ್ಜೆಟ್ ಮೂವಿ, ನಾನ್ ಸ್ಟಾಪ್ ಕಾಮಿಡಿ. ಎಲ್ಲಿ ನೋಡಿದ್ರು ನಗ್ತಾ ಇದ್ದಾರೆ ಜನ, ನಕ್ಕು ನಕ್ಕು ಸಾಕಾಗಿದ್ದಾರೆ. ಬಟ್ ಇವಾಗ ಬಂದಾಗ ಎಷ್ಟು ಖುಷಿ ಆಗುತ್ತೆ, ನಮ್ಮೊಂದು ಕನ್ನಡ ಚಿತ್ರ ಈ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದ್ದ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚಾದ್ಯಂತ. ವೆಲ್ಕಮ್ ಟು ಅವರ್ ಚಾನಲ್ ದ ಪವರ್ಫುಲ್ ಪೀಪಲ್. ಇದೇನು ದೊಡ್ಡ ಬಡ್ಜೆಟ್ ಮೂವಿ ಏನಲ್ಲ, ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲ, ದೊಡ್ಡ ಸ್ಟಾರ್ ಹೀರೋ ಇಲ್ಲ, ಅಥವಾ ದೊಡ್ಡ ಹೀರೋಯಿನ್ ಇಲ್ಲ, ಇಲ್ಲಿ ಗ್ಲಾಮರ್ ಇಲ್ಲ, ಅದರ ನ್ಯಾಚುರಲ್ ಬ್ಯೂಟಿ ಇತ್ತು. ದೊಡ್ಡ ಪ್ರಮೋಷನ್ ಇಲ್ಲ. ನಮ್ಮ ಕನ್ನಡ ಸಿನಿಮಾ ಯಾರು ನೋಡ್ತಾರೆ ಅಂತಿದ್ರು, ಇವತ್ತು ಟಿಕೆಟೇ ಸಿಗ್ತಾ ಇಲ್ಲ. OTTಲಿ ಕನ್ನಡ ಮೂವೀಸನ್ನು ಕೇಳೋರೇ ಇಲ್ಲ ಅಂತಿದ್ರು. ಸೈಲೆಂಟಾಗಿ ಬಂದು ವೈಲೆಂಟಾಗಿ ಬಾಕ್ಸ್ ಆಫೀಸ್ನ ಶೇಕ್ ಮಾಡಿಬಿಟ್ಟಿದೆ. ಈ ಮೂವಿಯ ಸಕ್ಸಸ್ಸು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಬೇಕಾಗಿತ್ತು. ನಾವು ಅನ್ಕೋತಾ ಇದ್ವಿ, ಯಾಕೆ ಮೂವಿಗಳೇ ಬರ್ತಾ ಇಲ್ಲ? ಎಷ್ಟು ಖುಷಿ ಆಗುತ್ತೆ, ನಮ್ಮೊಂದು ಕನ್ನಡ ಚಿತ್ರ ಈ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದ್ದ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚಾದ್ಯಂತ ಸೌಂಡ್ ಮಾಡ್ತಾ ಇರೋದು ನೋಡಿ ಬಹಳ ಖುಷಿ ಆಯಿತು. KGF, ಕಾಂತಾರ ಆದಮೇಲೆ ಒಂದು ದೊಡ್ಡ ಮೂವಿ ಬೇಕಾಗಿತ್ತು, ಒಂದು ಮಿತ್ ಬಿಲ್ಡಪ್ ಆಗಿತ್ತು. ಯಾರು ನಮ್ಮ ಚಿತ್ರನೇ ನೋಡಕ್ಕೆ ಬರಲ್ಲ, ಇದನ್ನೆಲ್ಲ ಸುಳ್ಳು ಅಂತ ಸಾಬೀತು ಮಾಡಿದ್ದು ಸೂ ಫ್ರಮ್ ಸೋ. ಈ ಮೂವಿ ಬರೀ ಮೂವಿ ಅಷ್ಟೇ ಅಲ್ಲ, ಇದು ನಮ್ಮ ಚಿತ್ರರಂಗಕ್ಕೆ, ಯಾವುದೇ ಚಿತ್ರರಂಗ ಇಲ್ಲಿ, ಇದು ಒಂದು ಪಾಠ. ಮೇಯ್ನಾಗಿ ಬೇಕಾಗಿದ್ದು ಕಂಟೆಂಟ್ ಅಷ್ಟೇ. ಕಂಟೆಂಟ್ ಈಸ್ ದ ಕಿಂಗ್. ಕಂಟೆಂಟ್ ಒಂದಿದ್ರೆ ನಿನ್ನ ಮೂವಿಲಿ ಆಟೋಮೆಟಿಕ್ಕಾಗಿ ಪ್ರಮೋಷನ್ ಆಗುತ್ತೆ. ಈ ಮೂವಿ ಇಷ್ಟು ಸಕ್ಸಸ್ ಆಗೋಕ್ಕೆ ಏನು ಕಾರಣ ಇರ್ಬೋದು? ಮೊದಲನೇದಾಗಿ ಏನಪ್ಪ ಬೇಕು, ನಾನೊಂದು ಮೂವಿಗೆ ಹೋಗ್ತೀನಿ ಅಂದರೆ ನನಗೆ 2 ಅವರ್ಸ್ 2.5 ಅವರ್ಸ್ ಕೂತಾಗ ನನಗೆ ಎಂಟರ್ಟೈನ್ಮೆಂಟ್ ಬೇಕು. ನಾವು KGF ತೊಗೊಂಡಾಗ ಇದೊಂದು ಹೊಸ ಪ್ರಪಂಚ ಕ್ರಿಯೇಟ್ ಮಾಡಿದರು. ಆ ಹೀರೋ ಹೋಗ್ತಾನೆ, ಏನೋ ಮಾಡ್ತಾನೆ. ನಮ್ಮ ಕಾಂತಾರದಲ್ಲಿ ಒಂದು ಹೊಸ ರೀತಿಯ ಅನುಭವ ಸಿಕ್ತು ಅಲ್ಲಿ. ಬಟ್ ಈ ಮೂವಿಗೆ ಬಂದಾಗ ನಾನ್ ಸ್ಟಾಪ್ ಕಾಮಿಡಿ. ಎಲ್ಲಿ ನೋಡಿದ್ರು ನಗ್ತಾ ಇದ್ದಾರೆ ಜನ, ನಕ್ಕು ನಕ್ಕು ಸಾಕಾಗಿದ್ದಾರೆ. ನಾವು ಹಳೆ ಫಿಲಮ್ಸ್ಗಳು ನೋಡಿದಾಗ ನಮ್ಮ ಮುಂಗಾರು ಮಳೆ, ಗಾಳಿಪಟ, ಕಿರಾತಕ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಇದೆಲ್ಲ ಸಿಚುವೇಶನಲ್ ಕಾಮಿಡಿ ಮೂವಿಗಳೆಲ್ಲ ಆ ನಗು ತರಿಸಿತ್ತು. ಆ ಮೂವಿಲಿ ತಮಾಷೆ ಇತ್ತು, ಕಾಮಿಡಿ ಇತ್ತು. ಅದರಿಂದ ಆ ಮೂವಿಗಳು ಅಷ್ಟು ಹಿಟ್ ಆದವು. ಇವತ್ತು ಕೂಡ ಅದನ್ನು ನಾವು ರಿಪೀಟಾಗಿ ನೋಡ್ಬೋದು. ಬಟ್ ಈ ಮೂವಿಲಿ ಕಂಪ್ಲೀಟ್ ನಾನ್ ಸ್ಟಾಪ್ ಕಾಮಿಡಿ. ನಿಮ್ಗೆ ಸಾಕು ಸಾಕು ಅನ್ನೋಷ್ಟು ಕಾಮಿಡಿ ಕೊಟ್ಟಿದ್ದಾರೆ. ಇನ್ನೇನ್ರಿ ಬೇಕು? ನಾವು ವ್ಯೂವರ್ ಆಗಿ ಹೋದಾಗ, ಆಡಿಯನ್ಸ್ ಆಗಿ ಒಳಗಡೆ ಹೋಗೋದೇನು, ನನಗೆ ಎಷ್ಟು 108 ಟೆನ್ಷನ್ ಇರುತ್ತೆ. ನಾನು ಎಲ್ಲೋ ಕೂತ್ಕೊಂಡು ಎಲ್ಲನೂ ಮರ್ತ್ಬಿಟ್ಟು ಬರೀ ನಕ್ಕು ನಕ್ಕು ಬಂದು 2 ಅವರ್ಸ್ ಬಂದಾಗ ಎಷ್ಟು ರಿಫ್ರೆಶ್ ಆಗುತ್ತೆ. ಅದನ್ನು ಈ ಮೂವಿ ಮಾಡಿದೆ. ಈ ಮೂವಿಲಿರೋಂಥ ಕಾಸ್ಟ್ ನೋಡಿದಾಗ ಇವ್ರನ್ನೆಲ್ಲ ನೋಡಿದ್ದೀವಲ್ಲ, ಕಾಂತಾರ ಇರ್ಬೋದು, ಅಥವಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇವರೆಲ್ಲ ಬಂದಿದ್ದಾರೆ ಅಂತ ಗೊತ್ತಿತ್ತು. ನಮಗೆ ಒಂದು ಹೆಸರು ತುಂಬ ಚೆನ್ನಾಗಿ ಗೊತ್ತಿತ್ತು, ಅದು ರಾಜ್ಬಿ ಶೆಟ್ಟಿ. ಒಂದು ನಂಬಿಕೆ ಇತ್ತು. ರಾಜ್ಬಿ ಶೆಟ್ಟಿ ಅವರು ಫಸ್ಟು ಒಂದು ಮೊಟ್ಟೆ ಕತೆ ಮಾಡಿದ್ರು. ಅದಾದಮೇಲೆ ಅನೇಕ ಕತೆಗಳನ್ನು ಡೈರೆಕ್ಷನ್ ಮಾಡಿದ್ದಾರೆ. ಗರುಡ ಗಮನ ಇರ್ಬೋದು. ಅದು ಬಿಟ್ಟರೆ ಇನ್ಯಾರ ಬಗ್ಗೆನೂ ಗೊತ್ತಿಲ್ಲ. ಅಂದರೆ ಅವ್ರುಗಳೆಲ್ಲ ಮಾಡಿದ್ರೂ ಅಷ್ಟು ಗೊತ್ತಿರಲಿಲ್ಲ. ಆದರೆ ರಾಜ್ಬಿ ಶೆಟ್ಟಿಯವರು ನಂಬಿಕೆ ಇಟ್ಟು, JP ತುಮಿನಾಡುವರ ಮೇಲೆ, ಅವರ ಡೈರೆಕ್ಷನ್ ಮೇಲೆ ನಂಬಿಕೆ ಇಟ್ಟು ಇದೊಂದು ಮೂವಿನ ಹೊರಗಡೆ ತಂದ್ರಲ್ಲ, ಹ್ಯಾಟ್ಸ್ ಆಫ್. ನಾವು ಈ ಮೂವಿನ ಹೊರಗಡೆಯಿಂದ ನೋಡಿದ್ರೆ ಇದೊಂದು ಲೋ ಬಡ್ಜೆಟ್ ಮೂವಿ ಅಂತ ಹೇಳ್ಬೋದು. ಅದು ಜಸ್ಟ್ ಫಿನಾನ್ಷಿಯಲಿ. ಬಟ್ ಟೆಕ್ನಿಕಲಿ ಇಟ್ಸ್ ಅನ್ ಹೈ ಬಡ್ಜೆಟ್ ಮೂವಿ. ಈ ಮೂವಿಗೋಸ್ಕರ JP ತುಮಿನಾಡು ಅವರು 6 ಇಯರ್ಸ್ ವರ್ಕ್ ಮಾಡಿದ್ದಾರೆ. ಅಂದರೆ ಆ ಸ್ಕ್ರಿಪ್ಟ್ ಪ್ರೀ ಪ್ರೊಡಕ್ಷನ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸುತ್ತೆ. ಅಲ್ಲಿರುವಂಥ ಕಲಾವಿದರು, ರಂಗಭೂಮಿ ಕಲಾವಿದರು, ಅವ್ರದ್ದೆಲ್ಲ ಆ ಟೀಮ್ ಇದೆಯಲ್ಲ, ಆ ಟೆಕ್ನಿಕಲ್ ಕ್ವಾಲಿಟಿ ಟೀಮ್ ಇದೆಯಲ್ಲ, ಅದು ದಟ್ ಮೇಡ್ ದ ಡಿಫ್ರೆನ್ಸ್. ರಾಜ್ಬಿ ಶೆಟ್ಟಿ ಇವರ ಇನ್ಪುಟ್ಸ್ ಇರುತ್ತೆ. ಯಾಕಂದ್ರೆ ರಾಜ್ಬಿ ಶೆಟ್ಟಿ ಮಾಡ್ತಾರೆ ಅಂದ್ರೆ ಒಂದೊಂದು ಕಂಟೆಂಟ್ ಇರುತ್ತೆ, ಒಂದು ನಂಬಿಕೆ ಇದೆ ನಮಗೆ. ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಶೆಟ್ಟಿ ಅಥವಾ ರಕ್ಷಿ ಶೆಟ್ಟಿ,
ಇವ್ರದ್ದು ಮೂವಿಗಳು ಬಂದಾಗ ನಮಗೊಂದು ನಂಬಿಕೆ ಇರ್ತಿಲ್ಲ, ಒಂದು ಕಂಟೆಂಟ್ ಇರುತ್ತೆ ಅಂತ. ರಿಲೀಸ್ಗೂ ಮುಂಚೆ ನಮಗೆ JP ತುಮಿನಾಡ್ ಅವ್ರಿಗಿಂತ ರಾಜ್ ಬಿ ಶೆಟ್ಟಿ ಅವ್ರದ್ದು ಅಂತ ಮೂವಿ ಅಂತ ಎಲ್ಲರೂ ಹೋಗಿತ್ತು. ಇದು ಟೆಕ್ನಿಕಲಿ ಹೈ ಬಡ್ಜೆಟ್ ಮೂವಿ. 90% ಈ ಮೂವಿ ಸಕ್ಸಸ್ ಆಗೋದು ಪ್ರೀ ಪ್ರೊಡಕ್ಷನಲ್ಲಿ. ಏನಿದ್ರು ಒಂದು 10% ಇವರು ಶೂಟಿಂಗ್ ಮಾಡಿ ಎಡಿಟಿಂಗ್ ಮಾಡಿ ರಿಲೀಸ್ ಮಾಡ್ತಾರೆ. ಬಟ್ ನಿಮ್ಮ ಮೂವಿ ಸಕ್ಸಸ್ ಆಗೋದು 90% ಆಫ್ ದ ಟೈಮ್ ಇಟ್ಸ್ ಅ ಪ್ರೀ ಪ್ರೊಡಕ್ಷನ್. ಇದನ್ನು ಸಖತ್ತಾಗಿ ಮಾಡಿದ್ದಾರೆ. ಅವರು ಏನು ಜನಕ್ಕೆ ಏನು ಕೊಡಬೇಕು, ಹೊಸ್ದಾಗಿ ಏನು ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನಮಗೆಲ್ಲ ಫುಲ್ ಮೀಲ್ಸ್ ಕೊಟ್ಟಿದ್ದಾರೆ. ಮೂರನೇದಾಗಿ, ಇವಾಗಿನ ಟ್ರೆಂಡ್ ಏನಪ್ಪ, ನಾವು ಎಷ್ಟು ಇಂಡಸ್ಟ್ರಿ ನೋಡ್ತಾ ಇದ್ದೀವಿ, ತಮಿಳ್ ಆಗ್ಬೋದು, ಹಿಂದಿ ಆಗ್ಬೋದು, ತೆಲುಗು ಅವರಾಗಿರ್ಬೋದು, ಅವ್ರಿಗೆ ಪ್ರಮೋಷನಲ್ ಸ್ಟ್ರಾಟಜಿ ಅಂತ ಅದನ್ನು ಕಂಡುಹಿಡ್ಕೊಂಡಿದ್ದಾರೆ. ಏನದು, ಒಂದು ಸಾಂಗು ಒಂದು ಡೈಲಾಗ್ನ ವೈರಲ್ ಮಾಡಬೇಕು. ಸಾಂಗ್ ಅಥವಾ ಡೈಲಾಗ್ ವೈರಲ್ ಆಗಿಬಿಟ್ರೆ ಜನಕ್ಕೆ ಈ ಮೂವಿ ಬರ್ತಿದೆ ಅಂತ ಗೊತ್ತಾಗುತ್ತೆ. ಈ ಸ್ಟ್ರಾಟಜಿನ ನಮ್ಮ ಕನ್ನಡ ಚಿತ್ರರಂಗ ಎಲ್ಲೋ ಮರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕೊರತೆ ಕಾಣೋದೆ ಅಂದರೆ ಡ್ಯಾನ್ಸ್ ನಂಬರ್ಸ್ನೇ ನಾವು ಫೋಕಸ್ ಮಾಡ್ತಾ ಇಲ್ಲ. ಯಾವುದೇ ಒಂದು ಮೂವಿ ಮಾಡಬೇಕಾದ್ರೆ ಒಂದು ವೈರಲ್ ಕಂಟೆಂಟ್ ಕೊಡಬೇಕು. ಎಲ್ಲರ ಕೈಲೂ ಒಂದು ಮೊಬೈಲ್ ಇದೆ, ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇರುತ್ತೆ, ಯೂಟ್ಯೂಬ್ ಇರುತ್ತೆ. ಎಲ್ಲರೂ ರೀಚ್ ಆಗಬೇಕಂದ್ರೆ ಒಂದು ವೈರಲ್ ಕಂಟೆಂಟ್ ಕೊಡಬೇಕು. ಇದನ್ನು ಮಿಸ್ ಮಾಡ್ತಾ ಇದ್ದಾರೆ. ಬಟ್ ರೀಸೆಂಟಾಗಿ ಬಂದಂಥ ಎಕ್ಕದಲ್ಲಿ ಬ್ಯಾಂಗಲ್ ಬಂಗಾರಿ ಇರ್ಬೋದು, ಈ ಸೂ ಫ್ರಮ್ ಸೂನ ಡ್ಯಾನ್ಸ್ ಥೀಮ್ ಇರ್ಬೋದು, ಭಾವ ಬಂದವರು ಇರ್ಬೋದು, ಈ ರೀತಿ ಸಾಂಗ್ಸ್ ಕೊಟ್ಟಾಗ ಏನಾಗುತ್ತೆ, ಇದು ಬರೀ ನಮ್ಮ ಭಾಷೆ ಅಷ್ಟೇ ಅಲ್ಲ, ಹೊರಗಡೆನೂ ಹೋಗುತ್ತೆ, ಟ್ರಾವೆಲ್ ಆಗುತ್ತೆ. ಬೇರೆ ಭಾಷೆಯವರು ಇದು ನೋಡಿ ರೀಲ್ಸ್ ಮಾಡ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ, ಅವ್ರು ಇನ್ನೊಂದು 100 ಜನಕ್ಕೆ ಕೇಳ್ತಾರೆ. ಸೊ ಇದೊಂದು ಸ್ಟ್ರಾಟಜಿನ ಈ ಟೀಮ್ ಅವರು ಪಕ್ಕ ಹಿಡಿದಿದ್ದಾರೆ. ಇದು ಒಂದು ಸಕ್ಸಸ್ ಫ್ಯಾಕ್ಟ್ರು. 4ನೇದು, ಟೈಟಲ್ ಮತ್ತು ಪೋಸ್ಟರ್. ಸೂ ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ. ಸುಲೋಚನಾ ಫ್ರಮ್ ಸೋಮೇಶ್ವರ ಅಂದ್ಬಿಟ್ಟಿದ್ರೆ ಗೊತ್ತಾಗ್ಬಿಡ್ತಿತ್ತು, ಅದ್ರಲ್ಲಿ ಏನು ಸ್ವಾರಸ್ಯ ಇರ್ತಾ ಇರಲಿಲ್ಲ. ಆ ಟೈಟಲಲ್ಲೇ ನಿಮ್ಗೊಂದು ತಲೆಗೆ ಹುಳ ಬಿಡ್ತಿದ್ದಾರೆ ನೋಡಿ. ಸೂ ಫ್ರಮ್ ಸೋ, ಇದೇನಪ್ಪ ಸೂ ಫ್ರಮ್ ಸೋ, ಸೂ ಅಂದ್ರೇನು, ಸೋ ಅಂದ್ರೇನು ಅನ್ನೋದನ್ನ ಅಲ್ಲೇ ಜನಕ್ಕೆ ಒಂದು ತಲೆಗೆ ಹುಳ ಬಿಟ್ಬಿಟ್ಟಿದ್ದಾರೆ. ಆ ಪೋಸ್ಟರ್ ಇದೆಯಲ್ಲ, ಆ ಪೋಸ್ಟರ್ಲು ಎಷ್ಟು ಕ್ರಿಯೇಟಿವಿಟಿ ಎದ್ದು ಕಾಣ್ತಿತ್ತು ಅಂದರೆ, ಅದರಲ್ಲೊಂದು ಚಟ್ಟ ಇದೆ, ಅದ್ರ ಸುತ್ತ ಜನರು ನಿಂತಿದ್ದಾರೆ, ಅದೆಲ್ಲ ಕಾಮಿಕ್ ಕ್ಯಾರೆಕ್ಟರ್ಸ್ ಥರ ಇದೆ. ಇದು ಪೋಸ್ಟರ್ ನೋಡಿದ ತಕ್ಷಣ ಇದು ಯಾವುದೋ ಒಂದು ಕಾಮಿಡಿ ಮೂವಿ ಇರ್ಬೋದು. ಎಸ್ಪೆಷಲಿ ರಾಜ್ ಬಿ ಶೆಟ್ಟಿ ಅಂದ ತಕ್ಷಣ ಇವ್ರದ ಏನೋ ಒಂದು ಕಂಟೆಂಟ್ ಇರುತ್ತೆ. ಅವ್ರದ್ದು ಒಂದು ಮೊಟ್ಟೆ ಕತೆ ನೋಡಿದ್ದೀವಿ, ಅವ್ರದ್ದು ಟೋಬಿ ಮುಂದಾದ ಕತೆಗಳು ನೋಡಿದ್ದೀವಲ್ಲ, ಅವರಲ್ಲಿ ಒಂದು ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಇವರೇನೋ ಒಂದು ಕಂಟೆಂಟ್ ಕೊಡ್ತಾರೆ ಅಂತ. ಸೊ ಈ ಪೋಸ್ಟರ್ ನೋಡಿದಾಗ ಇದ್ರಲ್ಲಿ ಏನೋ ಒಂದು ಕಾಮಿಡಿ ಇದೆ ಅನಿಸುತ್ತೆ, ನೋಡಲೇಬೇಕು, ಒಂದು ಟ್ರೈ ಮಾಡೋಣ ಅಂತ ಅನಿಸುತ್ತೆ. ಅದಾದಮೇಲೆ ಇನ್ನೊಂದು ಪೋಸ್ಟರ್ ಬಿಡ್ತಾರೆ, ಯಾವುದೋ ಒಂದು ಹೆಂಗ್ಸು ಜನರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರೋದು. ಇದೆಲ್ಲ ಕ್ರಿಯೇಟಿವಿಟಿ ನೋಡಿ. ಈ ಥರ ಕ್ರಿಯೇಟಿವಿಟಿ ಬರಬೇಕು, ಜನಕ್ಕೆ ನಾವು ಏನು ಹೊಸದು ಕೊಡಬೇಕು, ಇದನ್ನ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು. ಇದನ್ನು ಈ ಟೀಮ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. 5th, ಇವರು ಪ್ರಮೋಷನ್ ಸ್ಟ್ರಾಟಜಿ ಒಂಥರ ಡಿಫ್ರೆಂಟ್ ಆಗಿತ್ತು. ಇವರು ದೊಡ್ಡ ದೊಡ್ಡ ಈವೆಂಟ್ಸ್ ಮಾಡಲಿಲ್ಲ, ದೊಡ್ಡ PR ಕೇಳಿ ಪ್ರಮೋಷನ್ಸ್ ಮಾಡಲಿಲ್ಲ, ದೊಡ್ಡ ಸೌಂಡ್ ಮಾಡ್ಕೊಂಡೇನು ಬರಲಿಲ್ಲ. ಇವ್ರು ಮಾಡಿದ್ದು ಸಿಂಪಲ್ ಇಷ್ಟು, ಒಂದು ಡ್ಯಾನ್ಸ್ ಥೀಮ್ ಬಿಟ್ಟರು, ಒಂದು ಕಾಂಪಿಟೇಷನ್ ಏನೋ ಮಾಡಿದ್ರು, ಯಾರ್ಯಾರು ಮಾಡ್ತೀರಾ ಅವ್ರು ನಾವು ಪೋಸ್ಟ್ ಮಾಡ್ತೀವಿ, ನಿಮ್ಮ ರೀಲ್ಸ್ ಕಳಿಸಿ ಅಂತ ಫಸ್ಟ್ ಅಲ್ಲಿಂದ ಶುರು ಮಾಡಿದ್ರು. ಟ್ರೇಲರ್ ಬಿಟ್ಟರು, ವೆರಿ ಇಂಪ್ರೆಸಿವ್ ಟ್ರೇಲರ್, ಸಖತ್ತಾಗಿ ಕಟ್ ಮಾಡಿದ್ದಾರೆ. ಅದ್ರಲ್ಲಿ ಏನು ಕ್ಲೂ ಗೊತ್ತಾಗಲ್ಲ ಏನು ಸ್ಟೋರಿ ಅಂತ, ಸಖತ್ತಾಗಿ ಕಟ್ ಮಾಡಿದ್ರು. ಅದಾದಮೇಲೆ ಇನ್ನೊಂದು ಮೇಜರ್ ಪಾಯಿಂಟ್, ಪ್ರೀಮಿಯರ್ ಶೋಸ್ ಮಾಡಿದ್ರು. ಎಷ್ಟೊಂದು ಮೂವಿ ಮೇಕರ್ಸ್ ಹೆದರ್ತಾರೆ ಗೊತ್ತಾ, ಒಂದು ಶೋ ಲೀಕ್ ಆಗಿಬಿಟ್ರೆ, ಅದು ರಿವ್ಯೂ ಲೀಕ್ ಆಗಿಬಿಟ್ರೆ ಇಡೀ ಬಿಸ್ನೆಸ್ ನಾಶ ಆಗ್ಬಿಡುತ್ತೆ. ಒಂದು ಪ್ರೀಮಿಯರ್ ಶೋ ಮಾಡೋಕ್ಕೆ ಧೈರ್ಯ ಮಾಡಿದಲ್ಲ, ಅವ್ರ ಧೈರ್ಯನ ಮೆಚ್ಚಬೇಕು. ಯಾಕಂದರೆ ಒಂದು ನೆಗೆಟಿವ್ ರಿವ್ಯೂ ಬಂದುಬಿಟ್ರೆ ಪ್ರೀಮಿಯರ್ ಶೋ ಅಲ್ಲಿ ಅದು ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಸೋಷಿಯಲ್ ಮೀಡಿಯಲ್ಲಿ, ಆಮೇಲೆ ಬಿಸ್ನೆಸ್ ಇಂಪ್ಯಾಕ್ಟ್ ಆಗೋದಂತೂ ಗ್ಯಾರಂಟಿ. ಬಟ್ ಇವರ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದ್ದಿದ್ದರಿಂದ ಈ ಟೀಮು ಆ ರಿಸ್ಕ್ ತೊಗೊಂಡು ಸುಮಾರು ಕಡೆ, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲ ಕಡೆ ಹೋಗಿ ಪ್ರೀಮಿಯರ್ ಶೋ ಮಾಡಿ ಅಲ್ಲಿನ ವ್ಯೂವರ್ಸ್ ರಿಯಾಕ್ಷನ್ನ ಅಪ್ಲೋಡ್ ಮಾಡಿ ವೈರಲ್ ಮಾಡಿದ್ರು ನೋಡಿ. ಅಷ್ಟೇ, ಅಲ್ಲೇ ಕಾಡ್ಗಿಚ್ಚು ಹತ್ಕೊಂಡಿದ್ದು, ಅಲ್ಲೇ ಒಂದು ಸಣ್ಣ ಕಿಡಿ ಹಚ್ಚಿದ್ದವರು. ಇವತ್ತು ಅದು ಕಾಡ್ಗಿಚ್ಚಾಗಿ ಬ್ಲಾಕ್ ಬಸ್ಟರ್ ಆಗಿ ಕರ್ನಾಟಕ ಅಲ್ಲ ಇಡೀ ಪ್ರಪಂಚಾದ್ಯಂತ ಓಡ್ತಾ ಇದೆ. ಇನ್ನೂ ಕೆಲವು ಕಡೆ ರಿಲೀಸ್ ಆಗಿಲ್ಲ, ಕೇಳ್ತಾ ಇದ್ದಾರೆ ಯಾವಾಗ ರಿಲೀಸ್ ಮಾಡ್ತೀರಾ ಸರ್. ಜನ ಒಂದ್ಸಲಿ ನೋಡೋಕ್ಕೆ ಟಿಕೆಟ್ ಸಿಗ್ತಾ ಇಲ್ಲ, ಜನ 2 ಸಲ 3 ಸಲ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಬಟ್ ಒಂದ್ಸಲಿ ನೋಡೋಕ್ಕೆ ಟಿಕೆಟ್ ಸಿಗ್ತಾ ಇಲ್ವಲ್ಲ. ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಏನಿರಲಿಲ್ಲ. ಇವರು ಆಯ್ಕೆ ಮಾಡಿದಂಥ ಆ ಸಬ್ಜೆಕ್ಟ್ ಇದೆಯಲ್ಲ, ಇಟ್ಸ್ ಅ ವೆರಿ ರೂಟೆಡ್ ಸ್ಟೋರಿ. ಅಂದರೆ ಅವರು ಮಂಗಳೂರಲ್ಲಿ ನಡೆದ್ರೂ ಕೂಡ ಅದ್ರಲ್ಲಿ ಅಲ್ಲಿ ನಡೆಯುವಂಥ ಎಮೋಷನ್ಸು, ಆ ಡ್ರಾಮಾ ಎಲ್ಲ ಕಡೆಗೂ ಕನೆಕ್ಟ್ ಆಗುತ್ತೆ. ಅಲ್ಲಿ ಮಂಗಳೂರಲ್ಲಿ ಒಂದು ಹಳ್ಳಿಲಿ ಜನ ಸೇರ್ತಾರೆ, ತಿಥಿ ಇರ್ಬೋದು, ಒಂದು ಮದುವೆ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಡೆ ಜನ ಸೇರ್ತಾರೆ. ಒಂದು ಗಾಸಿಪ್ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಒಂದು ಹಳ್ಳೀಲಿ. ಅದು ಮಂಗಳೂರಾಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರಾಗಿರ್ಬೋದು, ಎಲ್ಲ ಕಡೆನೂ ಅಷ್ಟೇ ಎಮೋಷನ್ಸ್ ಒಂದೇನೆ. ಪ್ರತಿಯೊಂದು ಪಾತ್ರನಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ ಮೂವಿನ ಫುಲ್ ನೋಡ್ತಾ ಇದ್ರೆ ಯಾರಪ್ಪ ಹೀರೋ ಹೀರೋಯಿನ್ ಅಂತ ಗೊತ್ತಾಗೋದೇ ಇಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ ಕಾಮಿಡಿ ನಡೀತಾ ಇರುತ್ತೆ, ಮಧ್ಯದಲ್ಲಿ ರಪ್ ಅಂತ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಬಿಡ್ತಾರೆ.
ಇವತ್ತು ನಡೀತಾ ಇರೋಂಥ ಹೆಣ್ಣಿನ ಶೋಷಣೆಯನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇದೆಲ್ಲ ನಮಗೆ ಒಂಥರ ಕ್ವಶನ್ ಕೇಳ್ಕೋಬೇಕು. ಇಲ್ಲಿ ಪ್ರೀಚ್ ಮಾಡ್ತಾ ಇಲ್ಲ, ಈ ಕಾಮಿಡಿ ಜೊತೆನೇ ಒಂದು ಸೋಷಿಯಲ್ ಮೆಸೇಜ್ ಇಟ್ಟು ಅದನ್ನು ಇಂಪ್ಯಾಕ್ಟ್ಫುಲ್ಲಾಗಿ ಮಾಡಿಬಿಟ್ಟಿದ್ದಾರೆ. ಇವರು ಬೇಕಿದ್ರೆ ಕೊನೆ ತನಕನೂ ಕಾಮಿಡಿ ತೊಗೊಂಡು ಫಿನಿಷ್ ಮಾಡ್ಬೋದಿತ್ತು. ಬಟ್ ಎಲ್ಲಿ ಇಂಪ್ಯಾಕ್ಟ್ ಕೊಡ್ತು ಅಂದರೆ ಕಾಮಿಡಿ ಜೊತೆನೂ ಆ ಸೋಷಿಯಲ್ ಮೆಸೇಜ್ನ ಕೊಟ್ಟಲ್ಲ. ಇದೆಲ್ಲ ಸೇರಿ ಈ ಸಕ್ಸಸ್ಗೆ ಕಾರಣ ಆಗಿದೆ. ನಿಮಗೆ ಈ ಚಿತ್ರದಲ್ಲಿ ಏನು ಇಷ್ಟ ಆಯಿತು? ನಿಮ್ಮ ಪ್ರಕಾರ ಈ ಮೂವಿ ಸಕ್ಸಸ್ ಆಗೋಕ್ಕೆ ಕಾರಣ ಏನು ಅಂತ ನನಗೆ ತಿಳಿಸಿ.